ನೀನ್ ಆ ಪೋಸ್ಟರ್ ಅಂತ ಕರ್ದಿರ್ಲಿಲ್ಲ ಅಂದಿದ್ರೆ ನಾನು ಹೈದರಾಬಾದ್ ಹೋಗೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಇನ್ನೊಂದ್ ವಾರ ಬೆಂಗಳೂರು ಕಡೆ ತಲೆನೂ ಆಗಕ್ಕಾಗಲ್ಲ. ಹಂಗೆ ಕಣೋ. ಯಾಕೋ ವಿಚಾರ ಬೇರೆ ದಾರಿಗೆ ಹುಡುಕ್ತಿದೆ. ನಿಮ್ಮಿಬ್ರು ಮಧ್ಯ ವಿಧಿನೇ ಆಟ ಆಡ್ತಿದೆ ಅನ್ಸುತ್ತೆ. ಲಿಂಕ್ ಮಾಡ್ತಿರೋದು ನಾವಲ್ಲ ಸತ್ಯ, ಆ ವಿಧಿ. ಇಷ್ಟಕ್ಕೆಲ್ಲ ಆ ವಿಧಿನೇ ಕಾರಣ. ಎಲ್ಲ ವಿಧಿ ಆಟ. ಸತ್ಯ, ಅಮ್ಮ ಯಾವಾಗ ಬಂದೆ? ನಿದ್ದೆ ಬರ್ಲಿಲ್ವೇನೆ? ಅಮ್ಮ ಅದು ಮನ್ಸಲ್ಲಿ ಏನಾದ್ರೂ ಇದ್ರೆ ಹೇಳು, ಒಬ್ಳೆ ಕೊರಗಬೇಡ. ಅಮ್ಮ, ನಿನಗ್ ವಿಧಿ ಬಗ್ಗೆ ನಂಬಿಕೆ ಇದೆಯಾ? ಖಂಡಿತ ಇದೆ. ಪ್ರಪಂಚದಲ್ಲಿ ಏನೇ ನಡೆದ್ರು ಅದೆಲ್ಲ ವಿಧಿ ಆಟನೇ. ನಾವೆಲ್ಲ ನೆಪ ಅಷ್ಟೇನೆ. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ ಅನ್ನೋ ಮಾತು ಕೇಳಿಲ್ವಾ ನೀನು? ಹಾಗಿದ್ರೆ ವಿಧಿ ಇದ್ದ ಹಾಗೆ ಎಲ್ಲ ನಡೆಯೋದು ಅಂತೀಯಾ? ಅನುಮಾನನೇ ಇಲ್ಲ. ನಾನು ನಿಮ್ಮಪ್ಪ ಮದ್ವೆ ಆಗೋದಕ್ಕೆ ಕಾರಣನೇ ವಿಧಿ. ಯಾಕೆ? ಏನ್ ಹೇಳ್ತಿದ್ಯಮ್ಮ? ನೀ ಇಬ್ರು ಮದ್ವೆ ಆಗಿದ್ ವಿಧಿಯಿಂದನಾ? ನೀ ಇಬ್ರು ಒಬ್ರನ್ನೊಬ್ರನ್ನ ಇಷ್ಟಪಟ್ಟಾನೆ ಮದ್ವೆ ಆಗಿದ್ದು? ಒಂಥರ ಹೌದು, ಒಂಥರ ಇಲ್ಲ. ಅಂದ್ರೆ ನಂಗೆ ಅರ್ಥ ಆಗ್ತಿಲ್ಲಮ್ಮ, ಅರ್ಥ ಆಗೋ ತರ ಹೇಳು. ಅವತ್ತು ನಾನು ನೋಡೋದಕ್ಕೆ ಹುಡುಗನ ಕಡೆಯವ್ರು ಬರ್ಬೇಕಾಗಿತ್ತು. ಮನೆಯವರೆಲ್ಲ ಕಾಯ್ತಾ ಇದ್ರು. ಆಗ ನಿಮ್ಮಪ್ಪ ಮನೆಗೆ ಬಂದ್ರು. ಅವರಿಗೆ ನಾನಿಷ್ಟ ಆದೆ, ನನ್ಗೂ ಅವ್ರಿಷ್ಟ ಆದ್ರು. ಆಹಾ, ಸುಂದ್ರಿ, ನಾಚಿಕೆ ನೋಡು. ಅಲ್ಲಮ್ಮ, ಇಬ್ರಿಗೂ ಇಷ್ಟ ಆದ್ಮೇಲೆ ವಿಧಿ ಆಟ ಏನ್ ಬಂತು? ಪೂರ್ತಿ ಹೇಳತಕ್ಕ ಕೇಳಿಸ್ಕೊಳೆ. ತಮಾಷೆ ಏನ್ ಗೊತ್ತಾ? ನನ್ ನೋಡೋದಿಕ್ ಬರ್ಬೇಕಾಗಿದ್ದ ಹುಡುಗ ನಿಮ್ಮಪ್ಪ ಅಲ್ಲ, ಬೇರೆ ಯಾರೋ. ಆ ಹುಡುಗ ನಿಮ್ಮಪ್ಪ ನನ್ನ ನೋಡ್ಕೊಂಡು ಹೋದ್ಮೇಲೆ ಬಂದ್ರು. ಅಯ್ಯಯ್ಯೋ, ಆಮೇಲೆ? ಆಗ್ಲೇ ಎಲ್ರಿಗೂ ಗೊತ್ತಾಗ್ಬಿಟ್ಟಿತ್ತು, ನನ್ನ ನೋಡಕ್ ಬರ್ಬೇಕಾಗಿದ್ದ ಹುಡುಗ ನಿಮ್ಮಪ್ಪ ಅಲ್ಲ, ಬೇರೆ ಯಾರೋ ಅಂತ. ಓಹೋ, ಇಷ್ಟೆಲ್ಲ ಸೀನ್ ಆಯ್ತಾ? ಆದ್ರೆ ವಿಧಿ ನೋಡು, ನಿಮ್ಮಪ್ಪನ ಮನ್ಸಲ್ಲಿ ಇದ್ದಿದ್ದು ನಾನೇ. ಆಗ ನನ್ನ ಮನ್ಸಿಗೆ ಬಂದಿದ್ದು ನಿಮ್ಮಪ್ಪನೇ. ಮತ್ ನಿಮ್ ಮದ್ವೆ ಹೇಗಾಯ್ತಮ್ಮ? ಹೇಳಿಲ್ವೇನೆ, ಅದನ್ನೇ ವಿಧಿ ಅನ್ನೋದು. ಅವ್ರ ಮನ್ಸಿಗೆ ಮಾತ್ರ ಬರ್ಲಿಲ್ಲ ಕಣೆ, ಮರುದಿನ ಮನೆಗೆ ಬಂದ್ಬಿಟ್ರು. ನನ್ನನ್ನು ಮದ್ವೆ ಆಗ್ತೀನಿ ಅಂತ ನಮ್ಮ ಮನೆಯವ್ರ ಹತ್ರ ಕೇಳ್ಕೊಂಡ್ರು. ವಾರೆ ವಾ, ಇದು ಟ್ವಿಸ್ಟ್ ಅಂದ್ರೆ. ಆಮೇಲೆ ನಮ್ಮ ಮನೆಯವರು ಒಪ್ಕೊಂಡ್ರು. ಆಮೇಲೆ ಪಿ 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 ಡುಮ್ 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 ಅಲ್ವಾ? ಈಗ ಹೇಳು, ನಮ್ಮ ಮದ್ವೆ ಇಷ್ಟಪಟ್ಟಾಗಿದ್ದ ಅಥವಾ ವಿಧಿ ಆಟದಿಂದ ಆಗಿದ್ದ? ಸತ್ಯ, ವಿಧಿ ಮನಸ್ಸು ಮಾಡಿದ್ರೆ ಯಾರ ಜೊತೆ ಯಾರನ್ನ ಬೇಕಾದ್ರೂ ಸೇರಿಸುತ್ತೆ.
ಏಯ್ ಏನಾಯ್ತು? ಇನ್ನು ಎಷ್ಟೊತ್ತು? ಒಳ್ಳೆ ಡ್ರೈವರ್ ಏನೋ ಅವನಿಗೆ ಗೊತ್ತಾಗ್ತಿಲ್ವಂತೆ ಏನ್ ಮಾಡೋದು ಏನ್ ಕತೆನೋ. ಟೈಮ್ ಬೇರೆ ಆಯ್ತು. ಯಾರಾದ್ರೂ ಮೆಕ್ಯಾನಿಕ್ ಆದ್ರೂ ಫೋನ್ ಮಾಡ್ರಿ. ಯಾವ ಮೆಕ್ಯಾನಿಕ್ ಹೇಳೋಣ? ಯಾರಿಗೆ ಯಾಕೆ ಮಾಡ್ಬೇಕು? ನಮ್ ಸತ್ಯನ ಇದ್ದಾಳಲ್ಲ. ಹೌದಲ್ವಾ ರೀ, ಸತ್ಯಂಗೆ ಫೋನ್ ಮಾಡಿ. ಮಾಡು ಮಾಡು. ಅವಳಿಗೆ ಬೇರೆ. ಅಮ್ಮ, ಹಾಗಿದ್ರೆ ಇದೆಲ್ಲ ಏನೋ ಒಂದು ಕಾರಣಕ್ಕೆ ಆಗಿರೋದು ಅಂತ್ಯಾ? ನಿಮ್ಮಂತ ಮುದ್ದಾದ ಮಕ್ಕಳನ್ನ ಪಡಿಬೇಕು ಅಂತಾನೆ ಆಗಿದ್ದು. ಗಂಟೆ ಹತ್ತಾಯ್ತು, ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡಿದ್ದಾರೆ? ಇಷ್ಟೊತ್ತಾದ್ಮೇಲೆ ಅವನನ್ನ ಮತ್ತೆ ನೋಡೋ ಚಾನ್ಸೇ ಇಲ್ಲ. ಇವತ್ತಿನ ದಿನಾನೇ ಮುಗ್ದೋದ್ಮೇಲೆ ವಿಧಿನೂ ಇಲ್ಲ, ನಿಧಿನೂ ಇಲ್ಲ. ಇದನ್ನೆಲ್ಲ ನನ್ನ ತಲೆಗೆ ತುಂಬ್ತಿರೋ ನನ್ನ ತಲೆ ಹರಟೆ ಗ್ಯಾಂಗ್ಗೆ ಬುದ್ಧಿನೂ ಇಲ್ಲ. ಸತ್ಯ, ಏನಮ್ಮ? ನಿಮ್ಮ ದೊಡ್ಡಪ್ಪ ತಿರುಪ್ತಿಗೆ ಹೊರಟಿದ್ರತ್ತೆ ಕಣೆ. ದಾರಿಲಿ ಕಾರ್ ಕೆಟ್ಟೋಗ್ಬಿಟ್ಟಿದೆ ಅಂತೆ. ಅದಕ್ಕೆ ಇಷ್ಟೊತ್ತಲ್ಲಿ ಯಾರೋ ಮೆಕ್ಯಾನಿಕ್ ಸಿಗ್ತಾ ಇಲ್ಲ. ಆದ್ರೆ ಸತ್ಯಂಗ್ ಬರಕ್ ಹೇಳ್ತೀಯಾ ಅಂತ ಹೇಳಿದ್ರು. ಅಯ್ಯ ಹೋಗಮ್ಮ, ಸುಮ್ಮನೆ ಅವ್ರಿಗೆ ನನ್ನ ಮೂತಿ ಕಂಡ್ರೇನೆ ಆಗಲ್ಲ, ಇನ್ನು ಸಹಾಯ ಮಾಡಕ್ ಹೋಗ್ಬಿಟ್ರೆ ಸುಮ್ಮನಿದ್ ಬಿಡ್ತಾರಾ? ನೀನು ಸುಮ್ಮನೆ ಹೋಗಿ ಮಲ್ಕೋ. ಆಗಲ್ವೇ ಪುಟ್ಟ, ಅವರೇ ಫೋನ್ ಮಾಡಿ ಸತ್ಯನ ಕಳಿಸ್ಕೊಡ್ತೀಯ ಅಂತ ಕೇಳಿದ್ದಾರೆ. ದೇವ್ರ ಕ್ಷೇತ್ರಕ್ಕೆ ಬೇರೆ ಹೊರಟಿದ್ದಾರೆ, ಹೋಗಿ ಸಹಾಯ ಮಾಡು, ಪುಣ್ಯ ಬರುತ್ತೆ. ನಂಗೆ ಯಾವ ಪುಣ್ಯನೂ ಬೇಕಾಗಿಲ್ಲಮ್ಮ, ಬರೀ ನಿದ್ದೆ ಬೇಕಷ್ಟೇ. ನೀನು ಹೋಗಿ ಸುಮ್ಮನೆ ಮಲ್ಕೋ. ನಿನಗೆ ಬೇಕಾಗಿಲ್ಲ ಅಂದ್ರೆ ನನಗೆ ಬೇಕು ಕಣೆ. ಎಷ್ಟೇ ಆಗಲಿ ಅವ್ರು ನಿನ್ನ ದೊಡ್ಡಪ್ಪ, ಸಹಾಯ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ. ಸುಮ್ಮನೆ ಹೋಗು. ಕರ್ತವ್ಯ ಗಿರ್ತವ್ಯ ಅಂತೆಲ್ಲ ದೊಡ್ಡ ದೊಡ್ಡ ಮಾತಾಡ್ಬೇಡ. ಹೋಗಿ ಬರ್ತೀನಿ ಬಿಡು. ಹಾ ಸುಶೀಲಾ, ಸತ್ಯ ಹೊರಟಿದ್ದಾಳೀಗ. ಸರಿ, ಎಲ್ಲಂತೆ ಗಾಡಿ ಕಟ್ಟಿರೋದು? ತುಮಕೂರು ರೋಡ್ ಫ್ಲೈಓವರ್ ಹತ್ರ ಅಂತೆ. ಸರಿ, ನಾನು ಹೋಗಿ ಬರ್ತೀನಿ. ನೀನು ಬಾಗ್ಲು ಹಾಕೊಂಡು ಮಲ್ಕೋ.